ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಯೋಯೋ ಕನ್ನಡದ ವತಿಯಿಂದ ನೀವು ಪ್ರತಿ ವಾರ ಭವಿಷ್ಯವನ್ನ ಕೇಳುತ್ತೀರಿ. ಬನ್ನಿ ಈಗ ನೋಡೋಣ. ಡಿಸೆಂಬರ್ 21, 2025ರಿಂದ ಡಿಸೆಂಬರ್ 27, 2025 ಅಂದ್ರೆ ಭಾನುವಾರದಿಂದ ಶನಿವಾರದವರೆಗಿನ ವಾರ ಭವಿಷ್ಯ ಇದೀಗ ನಿಮ್ಮ ಮುಂದೆ. ಮೊದಲಿಗೆ ಮೇಷರಾಶಿಯವರಿಗೆ ಈ ವಾರ ನಿಮ್ಮೊಳಗಿನ ಉತ್ಸಾಹ ಕೆಲಸಗಳಲ್ಲಿ ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತದೆ. ಹಿಂದೆ ನಿಲ್ಲಿಸಿದ್ದ ಒಂದು ವಿಷಯ ಮತ್ತೆ ಮುಂದಕ್ಕೆ ಸಾಗುವ ಸೂಚನೆ ಇದೆ. ಕೆಲಸದ ಜಾಗದಲ್ಲಿ ನಿಮ್ಮ ಧೈರ್ಯ ಗಮನ ಸೆಳೆಯಬಹುದು. ಹಣದ ವಿಚಾರದಲ್ಲಿ ತ್ವರಿತ ನಿರ್ಧಾರ ತೆಗೆದುಕೊಳ್ಳುವ ಬದಲು 2 ಬಾರಿ ಯೋಚನೆ ಮಾಡಿ ಮುನ್ನಡೆಯಿರಿ. ಕುಟುಂಬದವರ ಸಲಹೆ ನಿಮಗೆ ಉಪಯುಕ್ತವಾಗಿ ಇರುತ್ತದೆ. ವೃಷಭ ರಾಶಿ. ಈ ವಾರ ವೃಷಭ ರಾಶಿಯವರಿಗೆ ತಾಳ್ಮೆ ಮತ್ತು ಸಹನೆ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ. ಕೆಲಸದ ಕ್ಷೇತ್ರದಲ್ಲಿ ಶಾಂತವಾಗಿ ಮಾಡಿದ ಪ್ರಯತ್ನಗಳು ಫಲ ಕೊಡುತ್ತವೆ. ಹಣಕಾಸಿನ ವಿಷಯದಲ್ಲಿ ಸ್ಥಿರತೆಯಲ್ಲಿ ಅನಗತ್ಯ ಖರ್ಚು ತಪ್ಪಿಸಬೇಕು. ಹಳೆಯ ಸ್ನೇಹಿತರೊಂದಿಗೆ ಸಂಪರ್ಕ ಪುನಃ ಪ್ರಾರಂಭವಾಗುವ ಸಾಧ್ಯತೆಗಳಿವೆ. ಮನಸ್ಸಿನಲ್ಲಿದ್ದ ಗೊಂದಲ ನಿಧಾನವಾಗಿ ಸ್ಪಷ್ಟವಾಗುತ್ತದೆ. ವಾರಾಂತ್ಯದಲ್ಲಿ ಮನಸ್ಸು ಹಗುರಾಗುವ ಅನುಭವ ಆಗುತ್ತದೆ. ಮಿಥುನ ರಾಶಿ. ನಿಮ್ಮ ಮಾತುಗಳು ಮತ್ತು ನಿರ್ಧಾರಗಳು ಮಹತ್ವ ಪಡೆದುಕೊಳ್ಳುತ್ತವೆ. ಕೆಲಸದ ವಿಚಾರದಲ್ಲಿ ಹೊಸ ಜವಾಬ್ದಾರಿ ನಿಮ್ಮ ಮೇಲೆ ಬರುವ ಸಾಧ್ಯತೆ ಇದೆ. ಸಂವಹನದ ಮೂಲಕ ದೊಡ್ಡ ಸಮಸ್ಯೆ ಸಣ್ಣದಾಗಿ ಬದಲಾಗಬಹುದು. ಹಣದ ವಿಷಯದಲ್ಲಿ ನಿರೀಕ್ಷಿತ ಆದಾಯ ಸ್ವಲ್ಪ ತಡವಾಗಬಹುದು. ಕುಟುಂಬದವರೊಂದಿಗೆ ಸಮಯ ಕಳೆಯುವ ಅವಕಾಶ ಇದೆ. ಅನಗತ್ಯ ಆತಂಕವನ್ನು ಕಡಿಮೆ ಮಾಡಿಕೊಳ್ಳಬೇಕು. ಕಟಕ ರಾಶಿ. ಈ ವಾರ ನಿಮ್ಮ ಭಾವನೆಗಳು ಹೆಚ್ಚು ಪ್ರಭಾವ ಬೀರುತ್ತವೆ. ಕೆಲಸದಲ್ಲಿ ಮನಸ್ಸು ಒಪ್ಪದ ವಿಷಯವನ್ನ ಮಾಡುವ ಅನಿವಾರ್ಯತೆ ಎದುರಾಗಬಹುದು. ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ನಡೆದುಕೊಂಡ್ರೆ ನಷ್ಟ ತಪ್ಪಿಸಬಹುದು. ಕುಟುಂಬದ ಬೆಂಬಲ ನಿಮಗೆ ಆತ್ಮಸ್ಥೈರ್ಯ ನೀಡುತ್ತದೆ. ಹಳೆಯ ನೆನಪುಗಳು ಮನಸ್ಸಿಗೆ ಬರುವ ಸಾಧ್ಯತೆಗಳಿವೆ. ವಾರಾಂತ್ಯದಲ್ಲಿ ಶಾಂತಿಯ ಅನುಭವವಾಗುತ್ತದೆ. ಸಿಂಹರಾಶಿ. ಕೆಲಸದ ಜಾಗದಲ್ಲಿ ನಿಮ್ಮ ನಿರ್ಧಾರಗಳಿಗೆ ಒಪ್ಪಿಗೆ ಸಿಗುವ ಸಾಧ್ಯತೆ ಇದೆ. ಹಣದ ವಿಷಯದಲ್ಲಿ ಲಾಭದ ಅವಕಾಶ ಕಂಡುಬಂದರೂ ತಾಳ್ಮೆ ಅಗತ್ಯ. ಕುಟುಂಬದವರೊಂದಿಗೆ ಸಣ್ಣ ಭಿನ್ನಾಭಿಪ್ರಾಯ ಉಂಟಾಗಬಹುದು. ಮಾತಿನಲ್ಲಿ ಮೃದುತನ ಇದ್ದರೆ ಪರಿಸ್ಥಿತಿ ಸರಿಯಾಗಿರುತ್ತದೆ. ಆರೋಗ್ಯದಲ್ಲಿ ಶಕ್ತಿ ಇದ್ರೂ ಅತಿಯಾದ ಕೆಲಸ ತಪ್ಪಿಸಿಕೊಳ್ಬೇಕು. ನಿಮ್ಮ ಮೇಲೆ ನೀವು ನಂಬಿಕೆ ಇಡುವ ಸಮಯ ಇದು. ವಾರದ ಕೊನೆಯಲ್ಲಿ ಆತ್ಮಸಂತೋಷ ಹೆಚ್ಚಾಗುತ್ತದೆ. ಮುಂದಿನ ರಾಶಿ ಕನ್ಯಾ. ಈ ವಾರ ಕನ್ಯಾ ರಾಶಿಯವರಿಗೆ ನಿಮ್ಮ ಗಮನ ಸಣ್ಣ ವಿಷಯಗಳತ್ತ ಹೆಚ್ಚು ಇರುತ್ತದೆ. ಕೆಲಸದಲ್ಲಿ ತಪ್ಪು ಸರಿಪಡಿಸುವ ಅವಕಾಶ ಸಿಗಬಹುದು. ಹಣಕಾಸಿನ ವಿಷಯದಲ್ಲಿ ಯೋಜನೆ ಮಾಡಿಕೊಂಡ್ರೆ ನೆಮ್ಮದಿ ಇದೆ. ಕುಟುಂಬದ ಜವಾಬ್ದಾರಿಗಳು ಸ್ವಲ್ಪ ಹೆಚ್ಚಾಗಿ ಇರಬಹುದು. ಇತರರ ಮಾತುಗಳಿಗೆ ಅತಿಯಾಗಿ ಸ್ಪಂದಿಸಲು ಹೋಗಬೇಡಿ. ಆರೋಗ್ಯದಲ್ಲಿ ಆಹಾರ ಕ್ರಮದ ಬಗ್ಗೆ ಗಮನ ಕೊಡಿ. ಮನಸ್ಸು ಒಂಟಿತನವನ್ನ ಬಯಸುವ ಸಾಧ್ಯತೆ ಇದೆ. ವಾರಾಂತ್ಯದಲ್ಲಿ ನಿಮ್ಮ ಚಿಂತನೆ ಸ್ಪಷ್ಟವಾಗುತ್ತದೆ. ಮುಂದಿನ ರಾಶಿ ತುಲಾ. ಹಣದ ವಿಚಾರದಲ್ಲಿ ನಿರ್ಧಾರ ತಡವಾದರೂ ಒಳಿತು. ನಿರ್ಧಾರಗಳಲ್ಲಿ ತೀವ್ರತೆ ಕಡಿಮೆ ಮಾಡಿದರೆ ಒಳಿತು. ಕುಟುಂಬದವರೊಂದಿಗೆ ಮನದ ಮಾತು ಹಂಚಿಕೊಳ್ಳುವ ಅವಕಾಶ ಇದೆ. ಸಂಬಂಧಗಳಲ್ಲಿ ಸ್ಪಷ್ಟತೆ ಅಗತ್ಯವಾಗುತ್ತದೆ. ಆರೋಗ್ಯದ ಕಡೆಗೆ ಗಮನ ಕೊಡಿ. ಮನಸ್ಸು ಹೊಸ ಯೋಚನೆಗಳತ್ತ ಆಕರ್ಷಿತವಾಗುತ್ತದೆ. ವಾರದ ಕೊನೆಯಲ್ಲಿ ಸಣ್ಣ ಸಂತೋಷದ ಕ್ಷಣ ಇದೆ. ವೃಶ್ಚಿಕ ರಾಶಿ. ನಿಮ್ಮ ಒಳಗಿನ ಬಲವನ್ನ ನೀವು ಅರಿಯುವ ಸಮಯ. ಕೆಲಸದ ಕ್ಷೇತ್ರದಲ್ಲಿ ಶ್ರಮ ಫಲ ಕೊಡುತ್ತದೆ. ಹಣಕಾಸಿನಲ್ಲಿ ಅಚಾನಕ್ ಲಾಭದ ಸೂಚನೆ ಇದೆ. ಕುಟುಂಬದವರೊಂದಿಗೆ ಹಳೆಯ ವಿಷಯದ ಬಗ್ಗೆ ಮಾತನಾಡಿ ಮುನ್ನಡೆಯಬಹುದು. ಮನಸ್ಸಿನಲ್ಲಿ ಹಿಡಿದಿಟ್ಟ ಭಾವನೆಗಳು ಬಿಡುವ ಅಗತ್ಯ ಇದೆ. ಆರೋಗ್ಯದಲ್ಲಿ ಶಕ್ತಿಯ ಮಟ್ಟ ಏರಿಳಿತವಾಗುತ್ತದೆ. ವಾರಾಂತ್ಯದಲ್ಲಿ ನೆಮ್ಮದಿಯ ಅನುಭವ ಇದೆ. ಧನುರಾಶಿ. ಈ ವಾರ ಹೊಸ ಕಲಿಕೆಗಳತ್ತ ನಿಮ್ಮ ಮನಸ್ಸು ಹೋಗುತ್ತದೆ. ಕೆಲಸದಲ್ಲಿ ಹೊಸ ಅವಕಾಶದ ಬಗ್ಗೆ ಚಿಂತನೆ ಶುರುವಾಗಬಹುದು. ಹಣದ ವಿಷಯದಲ್ಲಿ ದೀರ್ಘಕಾಲದ ಯೋಚನೆಗೆ ಇದು ಸರಿಯಾದ ಸಮಯ. ಕುಟುಂಬದವರೊಂದಿಗೆ ಹರ್ಷದ ಕ್ಷಣಗಳು. ಮಾತಿನಲ್ಲಿ ಅತಿಯಾದ ಸತ್ತತೆ ಕೆಲವರಿಗೆ ಕಠಿಣವಾಗಿ ಕಾಣಬಹುದು. ಆರೋಗ್ಯದಲ್ಲಿ ದೇಹ ಚುರುಕಾಗಿರುತ್ತದೆ. ಮನಸ್ಸು ಮುಕ್ತತೆಯನ್ನ ಬಯಸುತ್ತದೆ. ಮಕರ ರಾಶಿ. ನಿಮ್ಮ ಹೊಣೆಗಾರಿಕೆಗಳು ಈ ವಾರ ಹೆಚ್ಚಾಗುವ ಸಾಧ್ಯತೆಗಳಿವೆ. ಕೆಲಸದಲ್ಲಿ ಸ್ಥಿರತೆ ಇದ್ದರೂ ಒತ್ತಡ ಅನುಭವವಾಗುತ್ತದೆ. ಹಣದ ವಿಚಾರದಲ್ಲಿ ಹಳೆಯ ಬಾಕಿ ವಿಷಯ ನೆನಪಿಗೆ ಬರಬಹುದು. ಕುಟುಂಬದವರ ಸಹಕಾರದಿಂದ ಸಮಸ್ಯೆಗಳು ಸುಲಭವಾಗುತ್ತವೆ. ಮನಸ್ಸು ಸ್ವಲ್ಪ ಗಂಭೀರವಾಗಿರಬಹುದು. ಆರೋಗ್ಯದಲ್ಲಿ ವಿಶ್ರಾಂತಿ ಅವಶ್ಯಕ. ನಿಮ್ಮ ಪ್ರಯತ್ನಗಳಿಗೆ ಮೌನವಾದ ಗೌರವ ಸಿಗುತ್ತದೆ. ವಾರಾಂತ್ಯದಲ್ಲಿ ತೃಪ್ತಿಯ ಅನುಭವ ಇದೆ. ಕುಂಭರಾಶಿ. ಈ ವಾರ ನಿಮ್ಮ ಚಿಂತನೆಗಳು ಇತರರಿಗಿಂತ ವಿಭಿನ್ನವಾಗಿರುತ್ತವೆ. ಕೆಲಸದಲ್ಲಿ ಹೊಸ ವಿಧಾನ ಪ್ರಯೋಗಿಸುವ ಆಸಕ್ತಿ ಮೂಡಬಹುದು. ಹಣದ ವಿಷಯದಲ್ಲಿ ನಿರೀಕ್ಷೆಗೂ ಮೀರಿದ ಖರ್ಚು ಸಾಧ್ಯತೆ ಇದೆ. ಕುಟುಂಬದವರೊಂದಿಗೆ ಆಲೋಚನೆ ಹಂಚಿಕೊಳ್ಳೋದ್ರಿಂದ ಲಾಭ ಇರುತ್ತದೆ. ಸ್ನೇಹಿತನ ಸಲಹೆ ನಿಮಗೆ ದಾರಿ ತೋರಿಸಬಹುದು. ಆರೋಗ್ಯದಲ್ಲಿ ಮಾನಸಿಕ ಶಾಂತಿ ಮುಖ್ಯವಾಗುತ್ತದೆ. ನಿಮ್ಮ ಸಮಯವನ್ನ ನೀವು ನಿಯಂತ್ರಿಸಬೇಕಾದ ಸಂದರ್ಭ. ವಾರದ ಕೊನೆಯಲ್ಲಿ ಹಗುರವಾದ ಭಾವನೆ ಇದೆ. ಇನ್ನು ಕೊನೆಯದಾಗಿ ಮೀನರಾಶಿ. ನಿಮ್ಮ ಒಳಗಿನ ಸಂವೇದನೆಗಳು ಹೆಚ್ಚು ಕೆಲಸ ಮಾಡುತ್ತವೆ. ಕೆಲಸದಲ್ಲಿ ಸೃಜನಶೀಲತೆ ಗಮನ ಸೆಳೆಯಬಹುದು. ಹಣದ ವಿಷಯದಲ್ಲಿ ಸ್ಪಷ್ಟತೆ ಪಡೆಯಲು ಸಮಯ ಬೇಕಾಗುತ್ತದೆ. ಕುಟುಂಬದವರೊಂದಿಗೆ ಆತ್ಮೀಯ ಕ್ಷಣಗಳು ಸಿಗುತ್ತವೆ. ಅನಗತ್ಯ ಕಲ್ಪನೆಗಳಲ್ಲಿ ಮುಳುಗಬೇಡಿ. ಆರೋಗ್ಯದಲ್ಲಿ ನೀರಿನ ಸೇವನೆ ಹೆಚ್ಚಿಸಬೇಕು. ಮನಸ್ಸು ಶಾಂತಿಯನ್ನ ಹುಡುಕುತ್ತದೆ. ವಾರಾಂತ್ಯದಲ್ಲಿ ನಿಮ್ಮ ಮೇಲೆ ನಂಬಿಕೆ ಹೆಚ್ಚಾಗುತ್ತದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.